ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಭಾರತ ಡಿಜಿಟಲೈಸೇಷನ್ ಎತ್ತ ಸಾಗ್ತಾ ಇದೆ. ಅದೇ ರೀತಿ ಕರ್ನಾಟಕನೂ ಕೂಡ ಡಿಜಿಟಲೈಸೇಷನ್ ಮಾಡಬೇಕು. ಮತ್ತು ಕರ್ನಾಟಕದಲ್ಲಿರೋ ಹಳ್ಳಿಗಳನ್ನ ಹಾಗೆ ಗ್ರಾಮಗಳನ್ನ ಡಿಜಿಟಲೀಕರಣ ಮಾಡಬೇಕು ಅಂತ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಕೈಗೊಂಡಿದೆ. ಫ್ರೆಂಡ್ಸ್, ಕರ್ನಾಟಕ ಸರ್ಕಾರ ಯಾವುದಪ್ಪ ಹೊಸ ಯೋಜನೆ? ಈ ಯೋಜನೆಯಿಂದ ಏನು ಡಿಜಿಟಲೀಕರಣ ಆಗುತ್ತೆ ಮತ್ತು ಈ ಯೋಜನೆಯಿಂದ ಏನು ಸೌಲಭ್ಯ ಮತ್ತು ಸೇವೆಗಳು ದೊರೆಯುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ದಯಮಾಡಿ ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ. ಫ್ರೆಂಡ್ಸ್, ಈ ಯೋಜನೆಯಿಂದ ಡಿಜಿಟಲೈಸೇಷನ್ ಹೇಗೆ ಮಾಡ್ತಾರೆ ಅಂತ ನೋಡೋದಾದರೆ, ನೀವು ಮೊದಲು ಯಾವೆಲ್ಲ ಡಾಕ್ಯುಮೆಂಟ್ಸ್ ತೊಗೋಬೇಕು ಅಂದರೆ, ಏನಾದರೂ ಅರ್ಜಿನ ಸಲ್ಲಿಸಬೇಕು ಅಂದರೆ ಸರ್ಕಾರದ ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿ ನೀವು ಡಾಕ್ಯುಮೆಂಟ್ಸ್ನ ತೊಗೋಬೇಕಿತ್ತು. ಮತ್ತು ನಿಮ್ಗೆ ಏನೇನು ಕುಂದುಕೊರತೆಗಳಿದೆ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಸರ್ಕಾರಕ್ಕೆ ಹೋಗಿ ಅರ್ಜಿನ ಸಲ್ಲಿಸಬೇಕಿತ್ತು. ಮತ್ತು ಹಾಗೆಯೇ ಇವಾಗ ಮನೆ ಕಟ್ತಿದ್ರೆ ನೀವು ಅದಕ್ಕೆ ಲೈಸೆನ್ಸ್ ತೊಗೋಬೇಕು ಅಂದರೆ ಸರ್ಕಾರದ ಕಚೇರಿಗಳಿಗೆ ಹೋಗಬೇಕಿತ್ತು. ಮತ್ತು ಅಲ್ಲಿರುವ ಮಧ್ಯವರ್ತಿಗಳಿಗೆ ದುಡ್ಡು ಕೊಡಬೇಕಿತ್ತು, ಲಂಚ ಅಂತ ಕೊಡಬೇಕಿತ್ತು. ಹಾಗಾದರೆ ಮಾತ್ರ ನಿಮ್ಮ ಕೆಲಸಗಳಾಗ್ತಿತ್ತು. ಈ ಪ್ರಾಬ್ಲಮ್ನ ಎಲ್ಲ ಫೇಸ್ ಮಾಡ್ತಿದ್ವಿ. ಆದ್ದರಿಂದ ಇದನ್ನು ತಡೆಗಟ್ಟಬೇಕು. ಮುಂದೆ ಈ ಥರ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಡಿಜಿಟಲೈಸೇಷನ್ನ ಸರ್ಕಾರದವರು ತಗೊಬಂದಿದ್ದಾರೆ. ಈ ಯೋಜನೆಯಿಂದ ನಿಮಗೆ 89 ಸೇವೆಗಳು ಲಭ್ಯ ಇರುತ್ತೆ. ನಿಮ್ಮ ಏರಿಯಾ ಅಥವಾ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಹಾಗೂ ಚರಂಡಿ ಸಮಸ್ಯೆ ಇರ್ಬೋದು, ಮತ್ತು ಹಾಗೆಯೇ ಕುಡಿಯೋ ನೀರು ಬರ್ತಾಯಿಲ್ಲ ಅದ್ರ ಸಮಸ್ಯೆ ಇರ್ಬೋದು, ಮತ್ತು ಬೀದಿ ದೀಪ ಲೈಟ್ ಬರ್ತಾ ಇರೋಲ್ಲ ಸರಿಯಾಗಿ, ಮತ್ತು ಕೆಲವರು ರೋಡ್ ಮಾಡ್ತೀನಿ ಅಂತ ಅಲ್ಲಲ್ಲೇ ಗುಂಡಿಗಳನ್ನು ತೆಗೆದು ಹಾಗೆ ಮುಚ್ಚದೆ ಬಿಟ್ಟಿರ್ಬೋದು. ಈ ಥರ ಸಮಸ್ಯೆಗಳು ಏನೇ ಇದ್ದರೂ ನೀವು ಸರ್ಕಾರದ ಕಚೇರಿಗಳಿಗೆ ಅಲ್ದಾಡಬೇಕಿತ್ತು ಮತ್ತು ಅಲ್ಲಿ ಹೋಗಿ ಅರ್ಜಿನ ಕೊಡಬೇಕಿತ್ತು. ಆದರೆ ಇವಾಗ ಈ ಎಲ್ಲ ಸಮಸ್ಯೆಗಳಿಗೂ ಮನೆಯಲ್ಲೇ ಕೂತ್ಕೊಂಡು ನೀವು ಒಂದು ಅರ್ಜಿನ ಸಲ್ಲಿಸ್ಬೋದು. ಅದು ವಾಟ್ಸಪ್ ಮೂಲಕ. ಹೇಗೆ ಅರ್ಜಿನ ಸಲ್ಲಿಸೋದು ಅಂತ ನಾನು ತಿಳಿಸ್ಕೊಡ್ತೀನಿ ಎಲ್ಲ ಸಮಸ್ಯೆಗಳಿಗೂ. ಮತ್ತು ಹಾಗೆಯೇ ವಿಡಿಯೋನ ಹೀಗೆ ನೋಡ್ತೀರಿ, ಎಲ್ಲೂ ಸ್ಕಿಪ್ ಮಾಡಿದೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟು ನೀವು ನಾನೊಂದು ನಂಬರ್ ಹೇಳ್ತೀನಿ, ಅದನ್ನು ವಾಟ್ಸಪ್ಪಲ್ಲಿ ಪಂಚಮಿತ್ರ ಯೋಜನೆ ಅಂತ ಸೇವ್ ಮಾಡ್ಕೋಬೇಕಾಗತ್ತೆ. ಸೇವ್ ಮಾಡ್ಕೊಂಡಿದ್ದ ನಂತರ ಏನು ಮಾಡಬೇಕಂದ್ರೆ, ನಿಮ್ಮ ವಾಟ್ಸಪ್ ಓಪನ್ ಮಾಡಿ, ಚಾಟ್ ಬಾಕ್ಸ್ ಓಪನ್ ಮಾಡಿದ ನಂತರ ಒಂದು ಮೆಸೇಜ್ ಮಾಡಬೇಕಾಗುತ್ತೆ ಅವರಿಗೆ, ನಮಸ್ತೆ ಅಂತ. ಈ ಥರ ಮೆಸೇಜ್ ಮಾಡಿದ ನಂತರ ಅವರು ನಿಮಗೆ ಒಂದು ರಿಟರ್ನ್ ಮೆಸೇಜ್ ಕಳಿಸ್ತಾರೆ, ಭಾಷೆಯನ್ನು ಆಯ್ಕೆ ಮಾಡಿ ಅಂತ. ನೆಕ್ಸ್ಟು ನೀವು ಭಾಷೆಯನ್ನು ಆಯ್ಕೆ ಮಾಡಿ, ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಕನ್ನಡ ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಮ ಜಿಲ್ಲೆನ ಆಯ್ಕೆ ಮಾಡೋಕ್ಕೆ ಕೇಳ್ತಾರೆ. ಅಲ್ಲಿ ನಂಬರ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆ ಅಷ್ಟು ಜಿಲ್ಲೆಗಳು ಬರುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ್ದಾದ್ರು ಜಿಲ್ಲೆದು ಅಲ್ಲಿ ನಂಬರ್ ಕೊಟ್ಟಿದ್ದಾರೆ, ಟೈಪ್ ಮಾಡಿ. ನಾನು ಬೆಂಗಳೂರು ಸೆಲೆಕ್ಟ್ ಮಾಡ್ತಾಯಿದ್ದೆ, ಬೆಂಗಳೂರು 2 ಇದೆ ಅದಕ್ಕೆ. ನೆಕ್ಸ್ಟು ಬೆಂಗಳೂರು ಸೆಲೆಕ್ಟ್ ಮಾಡಿದ ನಂತರ ಏನು ಮಾಡಬೇಕಪ್ಪ ಅಂದರೆ, ನೀವು ನೋಡ್ತಾ ಇರ್ಬೋದು ಅಲ್ಲಿ ಬೆಂಗಳೂರಲ್ಲಿ ಯಾವುದು ಅಂತ ಕಳಿಸ್ತಿದೆ. ನಾನು ಆನೇಕಲ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಗ್ರಾಮಗಳಿರ್ತದೆ, ಎಲ್ಲರ ಹೆಸರು ಬರುತ್ತೆ, ಯಾವ್ಯಾವ ಗ್ರಾಮಗಳಿವೆ ಎಲ್ಲದ್ರದ್ದು ಹೆಸರು. ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಅಲ್ಲಿ ಯಾವ ಊರು ಅಂತ ಕೇಳ್ತಾ ಇದೆ. ನಾನು ಇವಾಗ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಬೆಂಗಳೂರು ಮತ್ತು ತಾಲೂಕು ಆನೇಕಲ್ಲು, ಗ್ರಾಮ ಪಂಚಾಯತಿ ರಾಗಿಹಳ್ಳಿ, ಗ್ರಾಮ ಪಂಚಾಯತಿ ರಾಗಿಹಳ್ಳಿ. ನೀವು ಸೆಲೆಕ್ಟ್ ಮಾಡಿರೋದು ಕರೆಕ್ಟೇ ಇಲ್ವಾ ಅಂತ ಕೇಳ್ತಿದ್ದೀವಿ. ನಾವು ಹೌದು ಅಂತ ಸೆಲೆಕ್ಟ್ ಮಾಡ್ತಿದ್ದೀವಿ. ನೆಕ್ಸ್ಟು ಅವರು ನಿಮಗೆ ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಗ್ರಾಮ ಪಂಚಾಯತಿ ವಿವರ. ನೆಕ್ಸ್ಟು ಗ್ರಾಮ ಪಂಚಾಯತಿ ಎಲ್ಲೆಲ್ಲಿ ನಡೆಯುತ್ತೆ, ಯಾವ್ಯಾವ ನಡೆಯುತ್ತೆ ಅದ್ರ ಡೀಟೇಲ್ಸ್ ಸಿಗುತ್ತೆ, ಅದು ಕ್ಲಿಕ್ ಮಾಡಿದ್ರೆ. ಮತ್ತು ಕುಂದುಕೊರತೆ, ನಿಮಗೆ ಆ ಗ್ರಾಮದಲ್ಲಿ ನೀರು ಬರ್ತಾ ಇಲ್ವಾ, ಅಥವಾ ನೀರಿನ ಸಮಸ್ಯೆ ಆಗಿದೆಯಾ, ಮತ್ತು ಬೀದಿ ದೀಪ ಸಮಸ್ಯೆ ಆಗಿದೆಯಾ, ಅಥವಾ ಚರಂಡಿ ಮೋರಿಗಳ ಸಮಸ್ಯೆ ಇದೆಯಾ, ಅಥವಾ ರೋಡು ಸರಿ ಇಲ್ವಾ, ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು 2 ನಿಮಿಷದಲ್ಲಿ ಸರ್ಕಾರಕ್ಕೆ ಒಂದು ಅರ್ಜಿನ ಸಲ್ಲಿಸ್ಬೋದು. ಮತ್ತು ಸೇವೆಗಳು 89 ಸೇವೆಗಳಿವೆ. ಇವಾಗ ಅದನ್ನು ಲಾಂಚ್ ಮಾಡಿದ್ದಾರೆ. ಮತ್ತು ನೀವೇನಾದರೂ ಆ ಸೇವೆಗಳನ್ನ ಉಪಯೋಗಿಸ್ಕೋಬೇಕು ಅಂದರೆ ಈ ಥರ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ನೋಡ್ತಿರ್ಬೋದು, ಲಾಗಿನ್ ಆಗೋಕ್ಕೆ ನೀವು ರಿಜಿಸ್ಟ್ರ್ ಮಾಡ್ಕೋಬೇಕಾಗುತ್ತೆ. ಈಗ ನೋಂದಾಯಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟು ನಿಮ್ಮ ಹೆಸ್ರು ಕೇಳುತ್ತೆ, ಹೆಸರು ನೀವು ಟೈಪ್ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಕೊಟ್ಟು OTP ಕೇಳುತ್ತೆ, OTP ಕೊಡಿದ್ರೆ ಲಾಗಿನ್ ಆಗುತ್ತೆ. OTP ಕೊಟ್ಟಾದಮೇಲೆ ಲಾಗಿನ್ ಆಗಿದ ನಂತರ ನೀವು ನಿಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ
ತಿಳಿಸಿ ಒಂದು ಅರ್ಜಿನ ಸರ್ಕಾರಕ್ಕೆ ತಲುಪಿಸ್ಬೋದು. ಮತ್ತು ಇದರಿಂದ ತುಂಬ ಉಪಯೋಗ ಆಗಿದೆ. ಹಳ್ಳಿಯಲ್ಲೂ ಕೂಡ ವಾಟ್ಸಪ್ ಚಾಟ್ ಯೂಸ್ ಮಾಡಿಕೊಂಡು ಎಲ್ಲರೂ ಯೂಸ್ ಮಾಡ್ತಿರ್ತಾರೆ. ವಾಟ್ಸಪ್ಪು ಎಲ್ಲರೂ ಕೂಡ ಮನೆಯಲ್ಲೇ ಕೂತ್ಕೊಂಡು ಹಳ್ಳಿಲಿರೋರು, ಗ್ರಾಮಾಂತರ ಪ್ರದೇಶದಲ್ಲಿರೋರು ಎಲ್ರಿಗೂ ಇದರಿಂದ ಯೂಸ್ ಆಗುತ್ತೆ. ಏನೇ ಸಮಸ್ಯೆ ಇದ್ದರೂ ಸರ್ಕಾರಕ್ಕೆ ಕಲಿಯುವಂತಹ ಪರಿಸ್ಥಿತಿ ಯಾರಿಗೂ ಇರೋಲ್ಲ. ಮನೆಯಿಂದಲೇ ಅರ್ಜಿ ಸಲ್ಲಿಸ್ಬೋದು. ಮತ್ತು ಇದೇ ಥರ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.